ಇದು ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಈ ಷರತ್ತುಬದ್ಧ ಜಾಮೀನು ಸಿಕ್ಕ ಬಳಿಕ ನಟ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 10 ತಿಂಗಳ ಬಳಿಕ ದರ್ಶನ್ ಮತ್ತೆ ಶೂಟಿಂಗಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸ್ಥಗಿತಗೊಂಡಿತ್ತು ಶೂಟಿಂಗು, ಈಗ ಮತ್ತೆ ಪುನರಾರಂಭಗೊಳ್ತಾ ಇದೆ. ಡೆವಿಲ್ ಶೂಟಿಂಗ್ನಲ್ಲಿದ್ದಾಗ ಬಂಧನವಾಗಿತ್ತು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಟ ದರ್ಶನ್ ಅವರು. ಜೈಲಿನಿಂದ ಬಂದ ಬಳಿಕ ಮತ್ತೆ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಮೈಸೂರಿನಲ್ಲಿ ಮಾರ್ಚ್ 12ರಿಂದ 15ರವರೆಗೂ ಕೂಡ ಶೂಟಿಂಗಿಗೆ ಅನುಮತಿ ಸಿಕ್ಕಿದೆ. ಶೂಟಿಂಗ್ ಭದ್ರತೆಗೆ ಪೊಲೀಸರ ತಂಡವನ್ನು ಕೂಡ ಚಿತ್ರತಂಡ ನಿಯೋಜಿಸಿಕೊಂಡಿದೆ. ಬರೋಬ್ಬರಿ 10 ತಿಂಗಳ ಬಳಿಕ ದರ್ಶನ್ ಮತ್ತೆ ಶೂಟಿಂಗಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೈ ಹುರಿಗೊಳಿಸಿಕೊಳ್ಳೋದಾಗಿರಬಹುದು, ಜೊತೆಗೆ ಬೆನ್ನು ಕೂಡ ಅವರನ್ನು ಕಾಡ್ತಾ ಇದೆ. ಷರತ್ತುಬದ್ಧ ಜಾಮೀನಿನ ಮೇರೆಗೆ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಹೊರಗಿದ್ದಾರೆ ದರ್ಶನ್. ಮೊನ್ನೆ ಅಷ್ಟೇ ಕೋರ್ಟ್ ಅವರಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಹೋಗ್ಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್ 10 ತಿಂಗಳ ಹಿಂದೆ ಇದೇ ದರ್ಶನ್ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅರೆಸ್ಟ್ ಆಗಿದ್ರು. ಈಗ ಮತ್ತೆ ಶೂಟಿಂಗ್ ರೀಸ್ಟಾರ್ಟ್ ಆಗ್ತಾ ಇದೆ ಅದೇ ಮೈಸೂರಿನಲ್ಲಿ. ಯಾವ ರೀತಿಯ ಸಿದ್ಧತೆಯನ್ನು ಚಿತ್ರತಂಡ ಮಾಡ್ಕೊಂಡಿದ್ದಾರೆ, ಜೊತೆಗೆ ಭದ್ರತೆಯ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗ್ತಾ ಇದೆ ಅಂತ ಹೇಳಿ? ಪ್ರಮುಖವಾಗಿ ಮಾರ್ಚ್ 12ರಿಂದ 15ನೇ ತಾರೀಕಿನವರೆಗೂ ಕೂಡ ಮೈಸೂರಿನಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇರುವಂತಹದ್ದು. ಕೊನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅರೆಸ್ಟ್ ಆಗುವುದಕ್ಕಿಂತ ಮುಂದೆ, ಅಂದ್ರೆ ಇನ್ನೊಂದು ದಿನ ಮಾರನೇ ದಿನ ಇಲ್ಲಿಯೇ ಶೂಟಿಂಗ್ ನಡಿಬೇಕಾಗಿತ್ತು. ಆದ್ರೆ ಅವತ್ತು ರಾತ್ರಿಯೇ ದರ್ಶನ್ ಅರೆಸ್ಟ್ ಆಗಿತ್ತು. ಈಗ ಅದರ ಕಂಟಿನ್ಯೂಟಿ ಆದಂತಹ ಶೂಟಿಂಗ್ ಮೈಸೂರಿನಲ್ಲಿ ಶುರುವಾಗ್ತಾ ಇರುವಂತದ್ದು. ಒಟ್ಟು 5 ದಿನಗಳ ಕಾಲ ಶೂಟಿಂಗ್ ಇದೆ. ಪ್ರಮುಖವಾಗಿ ಸಾಹಸ ದೃಶ್ಯಗಳನ್ನ ಹೊರತುಪಡಿಸಿ ಉಳಿದಂತಹ ದೃಶ್ಯಗಳ ಶೂಟಿಂಗ್ ಇದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲೂ ಕೂಡ ಶೂಟಿಂಗ್ ಆರಂಭವಾಗ್ತಾ ಇದೆ. ಇದಕ್ಕೋಸ್ಕರವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟು 1,64,000 ರೂಪಾಯಿ ಹಣವನ್ನ ಪೊಲೀಸ್ಗೆ ಭದ್ರತೆಯನ್ನ ಪಡ್ಕೊಂಡಿರುವಂತಹದ್ದು. ಒಂದು ಪಾಳಿಯಲ್ಲಿ 10 ಮಂದಿ ಪೊಲೀಸರ ಸಿಬ್ಬಂದಿಯಂತೆ ಒಟ್ಟು 32 ಸಿಬ್ಬಂದಿಯನ್ನ ಶೂಟಿಂಗ್ ನ ಭದ್ರತೆಗೆ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಶೂಟಿಂಗ್ಗೆ ಅನುಮತಿ ಇದೆ. ಮಾರ್ಚ್ 15ನೇ ತಾರೀಕು ಲಲಿತ್ ಮಾಲ್ ಪ್ಯಾಲೇಸ್ ನಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಶೂಟಿಂಗ್ ನಡೆಯೋದಕ್ಕೆ ಶೆಡ್ಯೂಲ್ ಮಾಡಿಕೊಳ್ಳಲಾಗಿದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.